ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೆಯುತ್ತಿರುವ ಸಮಯದಲ್ಲೇ ಡಿಕೆ ಅವರಿಗೆ ಪಂಚಕಂಟಕ ಎದುರಾಗಿದೆ. ಮೂರು ಪಕ್ಷದಲ್ಲೂ ತ್ರಿಶೂಲ ಕೋಟೆಯನ್ನು ಕಟ್ಟಿದ್ದಾರೆ. ಡಿಕೆ ಈಗ ಕಂಪ್ಲೀಟ್ ಆಗಿ ಲಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಿಎಂ ಆಗೋದು ಖಚಿತ ಅಂತ ಹಲವು ನಾಯಕರು ಬಹಿರಂಗವಾಗಿ ಒಪ್ಪಿಕೊಳ್ತಾರೆ. ಆದರೆ ರಾಜಕೀಯದಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನುವ ತಂತ್ರಗಾರಿಕೆ ಸಾಕಷ್ಟು ಬಾರಿ ಪ್ರಯೋಗ ಆಗುತ್ತೆ. ಇದೀಗ ಕರ್ನಾಟಕ ರಾಜಕೀಯದಲ್ಲೂ ಇದನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡುವಂತಹ ಪ್ರಯತ್ನ ತೆರೆಮರೆಯಲ್ಲಿ ನಡೀತಾ ಇದೆ. ಅದು ಬೇರಾರ ವಿರುದ್ಧ ಅಲ್ಲ, ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಸಿಎಂ ಕುರ್ಚಿಯ ಕನಸು ಈ ಐವರ ಕೈಯಲ್ಲಿದೆಯಾ? ಈ ಐವರು ಒನ್ ಬೈ ಒನ್ ಶಾಕ್ ಅನ್ನು ಕೊಡ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷ ಬಲ ಸಿಕ್ಕಂತಾಗಿದೆ. ಮೂರು ಪಕ್ಷದ ಕಡೆಯಿಂದಲೂ ಡಿಕೆ ಸುತ್ತ ವಿರೋಧಿಗಳ ಕೋಟೆಯನ್ನೇ ನಿರ್ಮಿಸಲಾಗಿದೆ. ಇದೀಗ ಡಿಕೆ ಅವರನ್ನ ರಾಜಕೀಯವಾಗಿ ಹಣಿಯಲು ಈ ಪಂಚ ನಾಯಕರು ಕೈ ಜೋಡಿಸಿದ್ದಾರೆ. ಹಾಗಾದ್ರೆ ಆ ಘಟಾನುಘಟಿ ನಾಯಕರು ಯಾರು? ಅವರ ಮುಂದಿನ ಪ್ಲಾನ್ ಏನು? ಡಿಕೆ ಕಂಡ್ರೆ ಕೆಂಡ ಕಾರುವ ಆ ಘಟಾನುಘಟಿ ನಾಯಕರ ರಾಜಕೀಯದಾಟ ಏನು? ಕಾಂಗ್ರೆಸ್ನಿಂದ ಸಿಎಂ ಆಗುವ ಡಿಕೆ ಕನಸು ನುಚ್ಚು ನೂರಾಯ್ತಾ? ಡಿಕೆ ಮುಂದಿನ ನಿಗೂಢ ನಡೆ ಬಗ್ಗೆ ಕಾಂಗ್ರೆಸ್ ಏನ್ ಮಾಡ್ತಿದೆ? ಜೆಡಿಎಸ್ ಯಾವ ಪ್ಲಾನ್ ಅನ್ನು ರೂಪಿಸಿದೆ? ಬಿಜೆಪಿಯ ರಣತಂತ್ರ ಏನು? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎನ್ನದೇ ಡಿಕೆ ಅವರ ವಿರುದ್ಧವಾಗಿ ಕೆಲವು ವಿರೋಧಿಗಳು ಒಂದಾಗ್ತಿದ್ದಾರೆ. ಈ ಹಿಂದಿನಿಂದಲೂ ಡಿಕೆ ಅವರ ಜೊತೆಗೆ ರಾಜಕೀಯ ಸ್ವರೂಪವನ್ನು ಮೀರಿ ವೈಯಕ್ತಿಕ ವಿಚಾರವಾಗಿ ಇವರ ನಡುವೆ ಕಿತ್ತಾಟಗಳು ನಡೆದಿದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕುಮಾರಸ್ವಾಮಿ ಅವರನ್ನ ಬಿಟ್ಟರೆ ಒಕ್ಕಲಿಗ ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಅಂದರೆ ಅದು ಡಿಕೆ ಶಿವಕುಮಾರ್ ಅವರು. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಹೆಚ್ಚು ವರ್ಚಸ್ಸಿರುವ ನಾಯಕ. ಇದು ಅವರ ವಿರೋಧಿ ನಾಯಕರಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೊಟ್ಟೆ ಕಿವುಚಿದಂತಾಗ್ತಾ ಇದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ 2.5 ವರ್ಷ ಅವಧಿ ಮುಗಿದ ಮೇಲೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಡಿಕೆ ಶಿವರು ಸಿಎಂ ಆದರೆ ವಿರೋಧಿ ಬಣ್ಣದ ಆಟ ನಡೆಯೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಹೀಗಾಗಿ ಅಷ್ಟರೊಳಗೆ ಅವರನ್ನ ರಾಜಕೀಯವಾಗಿ ಹಣಿಯಬೇಕು, ಬಲವನ್ನು ಕುಗ್ಗಿಸಬೇಕು ಅಂತ ಈ ಐವರು ನಾಯಕರು ತೆರೆಮರೆಯಲ್ಲಿ ಚಕ್ರವ್ಯೂಹವನ್ನೇ ತಯಾರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಈ ಐವರು ನಾಯಕರು ರಣಕಲಿಗಳು ಯಾರು? ಅದರಲ್ಲಿ ಮೊದಲನೇದಾಗಿ ಕಾಣಿಸಿಕೊಳ್ಳೋದೇ ರಮೇಶ್ ಜಾರಕಿಹೊಳಿ ಅವರು. ಡಿಕೆ ಹಾಗೆ ರಮೇಶ್ ಜಾರಕಿಹೊಳಿ ಅವರ ನಡುವಿನ ವೈಯಕ್ತಿಕ ಸಮರ ಇವತ್ತು ನೆನ್ನೆದಲ್ಲ. ಈ ಇಬ್ಬರು ಹಾವು ಮುಂಗುಸಿ ಇದ್ದಂತೆ. ಈ ಕಾರಣಕ್ಕಾಗಿನೇ, ವೈಯಕ್ತಿಕ ದ್ವೇಷದಿಂದಾಗಿನೇ, ವೈಯಕ್ತಿಕ ಸಮರದಿಂದಾಗಿನೇ ಒಂದೇ ಪಕ್ಷದಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಹಲವು ಬಾರಿ ಡಿಕೆ ಅವರ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಡಿಕೆ ಅವರು ಸಹ ಅಷ್ಟೇ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು, ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದು ಸಮಯದಲ್ಲಿ ಇವರಿಬ್ಬರ ನಡುವಿನ ಒಂದು ವೈಯಕ್ತಿಕ ಸಮರ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ಪಕ್ಷಭೇದವನ್ನು ಮರೆತು ರಾಜ್ಯದ ಹಿರಿಯ ನಾಯಕರುಗಳೇ ಸುಮ್ಮನಿರಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಅದರ ಹೊರತಾಗಿಯೂ ಇವತ್ತಿಗೂ ಈ ಸಮರಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ಲ. ಇನ್ನು ಮತ್ತೊಂದು ಜಿದ್ದಾಜಿದ್ದಿ ಅಂತ ಹೇಳಿದ್ರೆ ಅದು ಮುನಿರತ್ನ ಹಾಗೆ ಡಿಕೆ ಬ್ರದರ್ಸ್ ನಡುವಿನ ಸಮರ. ಇವರ ವಿಚಾರದಲ್ಲೂ ರಾಜಕೀಯವಾಗಿ ಉಳಿಯದೆ ವೈಯಕ್ತಿಕ ಹಂತಕ್ಕೆ ಬಂದು ತಲುಪಿದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಇದೀಗ ಅದು ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ಮುನಿರತ್ನ ಅವರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ, ಜೈಲುವಾಸ, ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಅವರೇ ಕಾರಣ ಅಂತ ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಡಿಕೆ ಅವರ ವಿರುದ್ಧವಾಗಿ ಮುನಿರತ್ನ ಸಿಡಿದೆದ್ದಿದ್ದಾರೆ. ಸಿಎಂಗೆ ಪತ್ರ ಬರೆದು ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಬದಲು ಮಾಡಿ, ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಡಿಕೆ ವಿರುದ್ಧವಾಗಿ ಬರೋಬ್ಬರಿ 2,000 ಕೋಟಿ ರೂಪಾಯಿ ಹಗರಣದ ಆರೋಪವನ್ನು ಮಾಡಿ ಇಡಿಗೆ ದೂರನ್ನು ದಾಖಲಿಸಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಈ ಒಂದು ವೈಯಕ್ತಿಕ ಸಮರ ಹೋಗಿದೆ ಅನ್ನೋದನ್ನ. ಇನ್ನು ವೀಕ್ಷಕರೇ, ಪಕ್ಷದಲ್ಲೇ ಇದ್ದುಕೊಂಡು ಡಿಕೆ ವಿರುದ್ಧವಾಗಿ ಕತ್ತಿ ಮಸೆಯುತ್ತಿರೋದು ಇತ್ತೀಚೆಗೆ ಭಾರೀ ಸದ್ದು ಮಾಡ್ತಿರುವಂತಹ KN ರಾಜಣ್ಣ ಅವರು. ಇವರಿಬ್ರು ಒಂದೇ ಪಕ್ಷದವರಾದರೂ ಕೆಲವೊಮ್ಮೆ ಇಬ್ಬರ ನಡುವೆ ಸಂಘರ್ಷ ಬಹಿರಂಗವಾಗಿ ಸ್ಫೋಟಗೊಂಡಿದೆ. ಇದು ಪಕ್ಷಕ್ಕೂ ಹಲವು ಬಾರಿ ಮುಜುಗರವನ್ನುಂಟು ಮಾಡಿದೆ. ಈಗ ಈ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಮತ್ತಷ್ಟು ತೀವ್ರಗೊಂಡಿದೆ. ನಿರಂತರವಾಗಿ ಸಮಯ ಸಿಕ್ಕಾಗೆಲ್ಲ ರಾಜಣ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ. ಇತ್ತೀಚೆಗಂತೂ ಯಾವ ರೀತಿಯಾಗಿ ನೇರಾನೇರವಾಗಿ ವಾಗ್ದಾಳಿ ಮಾಡಿದ್ರು ಅನ್ನೋದನ್ನ ನೀವು ಗಮನಿಸಿರಬಹುದು. DCM ಬೇಜಾರಾಗೋದಕ್ಕೇನು ಅವರ ಆಸ್ತಿಯನ್ನು ಬರ್ಸ್ಕೊಂಡಿದ್ದೀವ ನಾವು, ಈ ರೀತಿಯಾಗೆಲ್ಲ ಪ್ರಶ್ನೆ ಮಾಡಿದ್ರು. ಇನ್ನು ಉದಯಗಿರಿ ಗಲಭೆ ಪ್ರಕರಣದಲ್ಲಿ ಈ ಇಬ್ಬರೂ ನಾಯಕರ ತದ್ವಿರುದ್ಧವಾದಂತಹ ಹೇಳಿಕೆಗಳು ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತಹ ರಾಜಣ್ಣ ಅವರು DK ಅವರೇನು ಕುಬೇರನ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು. ಸದ್ಯಕ್ಕೆ DK ಶಿವಕುಮಾರ್ ಅವರ ವಿರುದ್ಧವಾಗಿ ಅವರು ದಲಿತ ಸಿಎಂ ಅಸ್ತ್ರವನ್ನು ಹೊರಬಿಟ್ಟಿದ್ದಾರೆ.
ಇನ್ನು ಮತ್ತೊಬ್ಬ ನಾಯಕ ಬ್ರದರ್ ಅನ್ನುತ್ತಾ ಎಣ್ಣೆ ಸೀಗೆಕಾಯಿ ಅಂತಾಗಿರುವ ಕುಮಾರಸ್ವಾಮಿ ಹಾಗೆ ಡಿಕೆಯ ಜೋಡಿ ಕತೆ ಇದು. ನೋಡಿ, ರಾಜಕೀಯವಾಗಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂತ. 2018ರಲ್ಲಿ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು, ಶಿವಕುಮಾರ್ ಅವರು ಯಾವ ರೀತಿಯಾಗಿ ವೈಯಕ್ತಿಕವಾಗಿ ಒಂದು ಬಾಂಧವ್ಯವನ್ನು ಹೊಂದಿದ್ರು ಅನ್ನೋದನ್ನ ಇಡೀ ರಾಜ್ಯ ನೋಡಿದೆ. ಆದರೆ ಈಗ ಎಲ್ಲ ಉಲ್ಟಾ ಪಲ್ಟಾ ಬರ್ತಾ ಆ ಒಂದು ಬಾಂಧವ್ಯ ತೀವ್ರವಾಗಿ ಹದಗೆಡುತ್ತೆ. ಅದರಲ್ಲೂ ಯಾವಾಗ ಮೂಡಾ ಹಗರಣವನ್ನು ವಿರೋಧ ಮಾಡಿ ಬಿಜೆಪಿ ಮತ್ತು JDS ಮೈತ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾವಾಗ ಪಾದಯಾತ್ರೆಯನ್ನು ಮಾಡಿದ್ರೋ ಆ ಸಂದರ್ಭದಲ್ಲಂತೂ ಇದು ವೈಯಕ್ತಿಕ ಹಂತಕ್ಕೆ ಬಂದು ತಲುಪುತ್ತೆ. ಇಬ್ರು ಪರಸ್ಪರ ಇನ್ನೇನು ಕೈ ಮಿಲಾಯಿಸ್ತಾರೇನೋ ಅಷ್ಟರ ಮಟ್ಟಿಗೆ ಹೋಗುತ್ತೆ. ಪರಸ್ಪರ ವಾಗ್ದಾಳಿಯನ್ನ ಮಾಡ್ತಾ, ಆಸ್ತಿ ಬಗ್ಗೆ ಮಾತನಾಡ್ತಾ, ರಾಜಕೀಯ ಹಿನ್ನೆಲೆ ಬಗ್ಗೆ ಮಾತನಾಡ್ತಾ ರಾಜ್ಯದ ಜನರ ಮುಂದೆ ಬೆತ್ತಲಾದ್ರು. ಕೆಲ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿ ಅವರ ಅಪ್ಪ ಅಮ್ಮನಿಂದ ಜಮೀನನ್ನು ಬರ್ಸ್ಕೊಂಡಿದ್ರು. DK ಅವರು ಯಾವಾಗ ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ? ಕಲ್ಬಂಡೆಯನ್ನ ಕದ್ದು ವಿದೇಶಕ್ಕೆ ಸಾಗಿಸಿರೋದೇ ಅವರ ಕೆಲಸ. ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಆ ವ್ಯಕ್ತಿಯ ಬಗ್ಗೆ ಕಂತೆ ಹೇಳಬಹುದು. ಅವರಿಗೆ ನಂದೇ ಆಪತ್ತು, ಅದಕ್ಕೆ ನನ್ನ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ DK ಅವರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ರು. ಇನ್ನು DK ಅವರೇನು ಕಮ್ಮಿ ಇರಲಿಲ್ಲ, ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ರು. ಇಬ್ರು ನಾಯಕರು ಪ್ರಭಾವಿಗಳು, ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸಬಲ್ಲಂತಹ ಶಕ್ತಿ ಇರುವಂಥವ್ರು. ಆದರೆ ಒಂದೇ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಸಮರಕ್ಕೆ ಕಾರಣ ಆಗಿದೆ. ಇದಿಷ್ಟು ಇವರಿಬ್ಬರ ಕಥೆಯಾದರೆ, ಇನ್ನು ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ಸಚಿವ MB ಪಾಟೀಲ್ ಹಾಗೆ DCM DK ಶಿವಕುಮಾರ್ ಅವರ ನಡುವಿನ ತಿಕ್ಕಾಟ ಇದು ಸಹ ರಾಜ್ಯದಲ್ಲಿ ಸದ್ದು ಮಾಡಿತ್ತು. ಈ ಹಿಂದೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಅವರು ತಮ್ಮ ಇಲಾಖೆಯ ಹಗರಣಗಳ ವಿಚಾರಗಳ ಬಗ್ಗೆ ಯಾರು ಧ್ವನಿ ಎತ್ತಬಾರದು ಅಂತ, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ MB ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು DK ಅವರು ಮಾಡ್ತಾರೆ. ಇದಕ್ಕೆ MB ಪಾಟೀಲ್ ಅವರು ತೀಕ್ಷ್ಣವಾಗಿ ತಿರುಗೇಟನ್ನು ಕೊಟ್ಟಿದ್ರು. ಇಷ್ಟು ಮಾತ್ರ ಅಲ್ಲ, ಹಲವು ಸಂದರ್ಭದಲ್ಲಿ ಪರಸ್ಪರ ವಾಗ್ದಾಳಿಯನ್ನು ನಡೆಸಿದ್ದಾರೆ. MB ಪಾಟೀಲ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. DKಶಿ ಯಾವುದೇ ಕಾರಣಕ್ಕೂ CM ಆಗಬಾರ್ದು ಅಂತ ಪರೋಕ್ಷವಾಗಿಯೂ ಹೇಳಿದ್ದಾರೆ. ಇವೆಲ್ಲವನ್ನ ಗಮನಿಸಿದಾಗ ಶತ್ರುವಿನ ಶತ್ರು ಮಿತ್ರ ಅನ್ನುವ ತಂತ್ರಗಾರಿಕೆ ತೆರೆಮರೆಯಲ್ಲಿ ಭರ್ಜರಿಯಾಗಿ ನಡೀತಿದೆ ಅನ್ನೋದು ಸ್ಪಷ್ಟ. KPCC ಅಧ್ಯಕ್ಷರ ಬದಲಾವಣೆ, CM ಬದಲಾವಣೆ, ಬೆಂಗಳೂರು ಉಸ್ತುವಾರಿ ಬದಲಾವಣೆ ಈ ಕುರಿತ ಚರ್ಚೆಗಳು ಚಾಲ್ತಿಯಲ್ಲಿರುವಾಗಲೇ ಮುನಿರತ್ನ ಅವರು ಸಿದ್ದರಾಮಯ್ಯ ಅವರಿಗೆ ಬರೆದಿರುವಂತಹ ಪತ್ರನೇ ಇದಕ್ಕೆ ಮತ್ತೊಂದು ಸಾಕ್ಷಿ ಅಂತ ಹೇಳಬಹುದು. ಕೇವಲ ಇವರುಗಳು ಮಾತ್ರ ಅಲ್ಲ, ಇವರ ಹೊರತಾಗಿನೂ DKಶಿ ಅವರನ್ನ ವಿರೋಧಿಸುವಂತಹ ಕೆಲವು ನಾಯಕರಿದ್ದಾರೆ. ಇನ್ನು ವೀಕ್ಷಕರೇ, ಇಲ್ಲಿ ಮೂಡುವಂತಹ ಮತ್ತೊಂದು ಪ್ರಶ್ನೆ ಅಂದರೆ, ಈ ಪ್ರಯತ್ನಗಳೆಲ್ಲವೂ ಕೇವಲ ನಾಯಕರ ವೈಯಕ್ತಿಕ ದ್ವೇಷನ ಅಥವಾ ಪಕ್ಷದ ರಣತಂತ್ರನ? ಈ ಪ್ರಶ್ನೆಗಳು ಸಹಜವಾಗಿಯೂ ಉದ್ಭವ ಆಗುತ್ತೆ. ಹೀಗಾಗಿ ಪ್ರಸ್ತುತ ಸನ್ನಿವೇಶವನ್ನು ಗಮನಿಸಿದ್ರೆ DK ಅವರು ರಾಜಕೀಯವಾಗಿ ಏಕಾಂಗಿಯಾದ್ರ ಅನ್ನೋ ಪ್ರಶ್ನೆ ಸಹ ಕಾಡುತ್ತೆ. CM ಬದಲಾವಣೆ ವಿಚಾರ ತಗೊಂಡ್ರು DKಶಿ ಅವರ ಆಯ್ಕೆಗೆ ಪಕ್ಷದಲ್ಲೇ ಹಲವು ಸಚಿವರ ವಿರೋಧ ಇದೆ. DK ಶಿವಕುಮಾರ್ ಅವರ ಪರವಾಗಿ ಹಲವು ಶಾಸಕರು ಬೆಂಬಲಕ್ಕೆ ಇರಬಹುದು, ಸಚಿವರುಗಳು ಇರಬಹುದು. ಆದರೆ ಯಾರೂ ಸಹ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಕೆಲವು ಒಕ್ಕಲಿಗ ಶಾಸಕರು ಮಾತ್ರ ಧ್ವನಿ ಎತ್ತಿರುವಂಥದ್ದು. ಅಷ್ಟಕ್ಕೂ DKಶಿ ಅವರ ವಿರುದ್ಧ ಇಷ್ಟೊಂದು ದೊಡ್ಡ ಮಟ್ಟದ ವಿರೋಧಿ ಅಲೆಗೆ ಕಾರಣ ಏನು? ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ DK ಶಿವಕುಮಾರ್ ಅವರೇ ಪ್ರಭಾವಿ ನಾಯಕ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಪಕ್ಷದ ಹಿರಿಯ ಶಾಸಕರು, ಸಚಿವರು DKಶಿ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ. ಅದರ ದೊಡ್ಡ ಪಟ್ಟಿನೇ ಇದೆ. ಜಮೀರ್ ಅಹಮದ್ ಖಾನ್, MB ಪಾಟೀಲ್, KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಹೀಗೆ ಹಲವು ಪ್ರಮುಖ ನಾಯಕರೇ DKಶಿ ನಾಯಕತ್ವವನ್ನು ಒಪ್ತಾ ಇಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅವರ ವರ್ತನೆ ಬಗ್ಗೆನೂ ಕೆಲವರಿಗೆ ಅಸಮಾಧಾನ ಇದೆ. ರಾಜಕೀಯ ಕಾರ್ಯವೈಖರಿ ಬಗ್ಗೆನೂ ಕೆಲವರಲ್ಲಿ ಭಿನ್ನಾಭಿಪ್ರಾಯ ಇದೆ. ಒಂದು ವೇಳೆ DKಶಿ ಅವರು CM ಆದರೆ ಎಲ್ಲರನ್ನ ಒಳಗೊಳ್ಳುವ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡೋದಿಲ್ಲ. ಅಸಮಾಧಾನನೇ ಮುಖ್ಯ ಕಾರಣ. ಬಹಿರಂಗವಾಗಿಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಇರುವಂತಹ ಸಂದರ್ಭದಲ್ಲಿ ಇನ್ನು ಒಳಗೊಳಗೆ ಎಷ್ಟಿರಬಹುದು ನೀವು ಊಹೆ ಮಾಡಬಹುದು. ಇವೆಲ್ಲವೂ ಅವರ CM ಕನಸಿಗೆ ಚಾಲೆಂಜಿಂಗ್ ಆಗಿ ನಿಲ್ಲಬಹುದಾದಂತಹ ವಿಚಾರಗಳು. ಈಗ ಇದೆಲ್ಲವನ್ನ DKಶಿ ಅವರು ಸರಿಪಡಿಸ್ತಾರಾ ಅಥವಾ ಬೇರೆ ಪಕ್ಷದಲ್ಲಿ ಭವಿಷ್ಯವನ್ನ ಕಂಡುಕೊಳ್ತಾರಾ? ಇದು ಕುತೂಹಲ ಮೂಡಿಸಿರುವಂಥದ್ದು. ಸದ್ಯದ ಮಟ್ಟಿಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ DK ಶಿವಕುಮಾರ್ ಅವರು ಏಕಾಂಗಿ ಆಗ್ತಿದ್ದಾರೆ. ಒಪ್ಪಂದ ಆದಂತೆ ನಡೆದುಕೊಳ್ತಿಲ್ಲ ಅನ್ನೋ ಬೇಸರ ಅವರಲ್ಲಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಟ್ಟಿಗೆ ಶ್ರೀರಕ್ಷೆಯಾಗಿ ನಿಂತಿದೆ. ಆದರೆ ವಾಸ್ತವದಲ್ಲಿ CM ಬದಲಾವಣೆ ವಿಚಾರದಲ್ಲಿ ಈ ಶ್ರೀರಕ್ಷೆ ಸಿಗುತ್ತಾ? ಈ ವಿಚಾರದಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿರೋದು ಸಹ ಹಲವು ಅನುಮಾನವನ್ನು ಮೂಡಿಸ್ತಾ ಇದೆ. ಅಂದರೆ ಬರ್ತಾ ಸಿದ್ದರಾಮಯ್ಯ ಬಣದ ಕೈ ಮೇಲಾಗ್ತಾ ಇದೆ. ನೀವು ಸಹ ಗಮನಿಸಿರಬಹುದು, ಕಾಂಗ್ರೆಸ್ನ ಈ ಒಂದು ಬಣ ಬಡಿದಾಟದ ಒಂದೆರಡು ಸುತ್ತಿನ ಜಟಾಪಟಿಯ ನಂತರದಲ್ಲಿ ಪವರ್ ಶೇರಿಂಗ್ ಕುರಿತಾದಂತಹ ಚರ್ಚೆಯ ದಿಕ್ಕನ್ನು ಬದಲಿಸುವಲ್ಲಿ ಸಿದ್ದು ಬಣ ಯಶಸ್ವಿಯಾಗಿದೆ. ಪರಿಣಾಮ ಸಿದ್ದು ಕುರ್ಚಿ ದಿನದಿಂದ ದಿನಕ್ಕೆ ಪ್ರಬಲಗೊಳ್ತಾ ಇದೆ. ಹೈಕಮಾಂಡ್ ನಾಯಕರು ಸಹ ಅಧಿಕಾರ ಹಸ್ತಾಂತರ ನಿರ್ಧಾರ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಸಿದ್ದು ಬಣನೇ ತಂತ್ರವನ್ನು ಹೆಣೆದಿದ್ದು.
ಪವರ್ ಶೇರಿಂಗ್ ಚರ್ಚೆಗೆ ತಿರುಗೇಟು ಕೊಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಚರ್ಚೆಯನ್ನು ಮುನ್ನೆಲೆಗೆ ತರ್ತಾರೆ. ಈಗ ಡಿಕೆ ಅವರ ಗಮನ ಕೆಪಿಸಿಸಿ ಕುರ್ಚಿಯನ್ನ ಉಳಿಸಿಕೊಳ್ಳುವತ್ತ ಹೋಗಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ. ಮುಂದಿನ ಸ್ಥಳೀಯ ಚುನಾವಣೆಗೆ ಪಕ್ಷದ ಕೆಳ ಹಂತದವರೆಗೂ ಹೋಗಿ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ, ಸಭೆಯನ್ನ ನಡೆಸ್ತಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಈ ಇಡೀ ಕಳೆದ 3 ತಿಂಗಳು ಸಿದ್ದರಾಮಯ್ಯ ಅವರು ಅನಿವಾರ್ಯ ಅನ್ನೋ ಕ್ಯಾಂಪೇನ್ ರಾಜ್ಯ ರಾಜಕೀಯದಲ್ಲಿ ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರು, ಅಭಿಯಾನವನ್ನೇ ಶುರು ಮಾಡಿದ್ರು. ಅದಕ್ಕೆ ತಕ್ಕಂತೆ ಸಿದ್ದರಾಮಯ್ಯ ಅವರ ಬಣದ ಸಚಿವರು, ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಡಿಕೆ ಪರವಾಗಿ ಯಾರೂ ನಿಲ್ಲಿಲ್ಲ. ಇದು ಸಿಎಂಗೆ ಮತ್ತಷ್ಟು ಬಲವನ್ನು ತಂದುಕೊಟ್ಟಿದೆ. ಒಂದು ರೀತಿ ರಚನಾತ್ಮಕವಾಗಿ ಸಿಎಂ ಪರವಾಗಿ ಅಭಿಪ್ರಾಯ ರೂಪಿಸೋದ್ರಲ್ಲಿ ಸಿದ್ದು ಬಣ ಯಶಸ್ವಿ ಆಯಿತು. ಸಿಎಂಗಿದು ಎಷ್ಟು ಮಟ್ಟಿಗೆ ಶಕ್ತಿ ಕೊಟ್ಟಿದೆ ಅಂದರೆ ಸಿದ್ದರಾಮಯ್ಯ ಅವರು ಇದೇ ಕೊನೆಯ ಚುನಾವಣೆ ಅಂತ ಹೇಳಿದರು, ಆದರೆ ಈಗ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದು ಚುನಾವಣೆಯನ್ನು ಎದುರಿಸ್ತೀನಿ ಅಂತ ರೊಚ್ಚಿಗೆದ್ದಿದ್ದಾರೆ. ಆ ಮೂಲಕ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಹಾಗೂ ಅವರ ಪರವಾಗಿ ವ್ಯಕ್ತವಾಗ್ತಿರುವಂತಹ ಬೆಂಬಲ ಹೈಕಮಾಂಡ್ಗೂ ಮನವರಿಕೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡುವಂತಹ ಕ್ರಮಕ್ಕೆ ಹೈಕಮಾಂಡ್ ಕೈ ಹಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂತಹ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ಮೇಲುಗೈಯನ್ನು ಸಾಧಿಸಿದ್ದಾರೆ. ಈಗ ಡಿಕೆ ಅವರ ನಡೆ ಏನು? ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಡಿಕೆ ಅವರಿಗೆ ಪಕ್ಷದಲ್ಲಿ ಪ್ರತಿಪಕ್ಷದಲ್ಲಿ ಎದುರಾಗಿರುವಂತಹ ಈ ಪಂಚಕಂಟಕದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.